ನಮಗೆ ನಮ್ಮ ಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ. ನಮ್ಮ ಸಮುದಾಯ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಸರ್. ಇಲ್ಲಾಂದ್ರೆ ಈ ಸಲ ಕೆಲಸ ಮಾಡ್ತಾನೆ. ನಾವು ಮಲ್ಲಣ್ಣನ ಇಷ್ಟಪಡ್ತೀವಿ. ಯಾಕಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದಾರೆ ದಾವಣಗೆರೆಗೆ, ಅವ್ರಿಗೆ ಹೆಸರಿದೆ. ಅದಕ್ಕೋಸ್ಕರ ಅಜ್ಜಾರ ಭದ್ರಕೋಟೆ ಅದು, ಮತ್ತು ಅವ್ರ ಫ್ಯಾಮಿಲಿ ಬರಕಂತ ಹೇಳ್ತೀನಿ. ನಾ ಗೆಲ್ಲಿಸ್ಕೊಡ್ರಿ, ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂದ್ರು. ಅದೇ ಶಾಮನೂರು ಶಿವಶಂಕರಪ್ಪನ ಈಗ ಹೋದ. ಶಾಂತಿ ಸೌಹಾರ್ದನೆ ಕಾಪಾಡೋಂಥ ವ್ಯಕ್ತಿಗಳು. ನಮ್ಮ ಓಟಿಂದ ಗೆಲ್ದಾರೆ. ಈಗ ನಮ್ಮ ಜನ ಸಪೋರ್ಟ್ ಮಾಡ್ಬೇಕು, ಅವರು ಮಾಡಲ್ಲ. ಯಾರಾದ್ರೇನ್ರಿ ಒಂದು ಮುಸ್ಲಿಂ ಅಂತ ಆದ್ರೆ 30 ವರ್ಷದಿಂದ ಶಂಕರಪ್ಪ ಗೆದ್ಕೊಂಡ್ ಬಂದಾರೆ. ಅವರೇ ಖುದ್ ನಿಂತ್ಕೊಂಡ್ ಮಾಡಿಸ್ಬೇಕು, ಗೆಲ್ಸ್ಬೇಕು ನಮ್ಮ ಜನ. ನಮ್ಮ ಅಲ್ಪಸಂಖ್ಯಾತರಲ್ಲಿ ನಾವೇನು ಟಿಕೆಟ್ ಕೇಳ್ತಾ ಇದ್ರಲ್ಲ ಕೆಲವೊಬ್ಬರು, ಇದು ಏನೈತಲ್ಲ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಯಾರು ಟಿಕೆಟ್ ತರಕ್ ಆಗಲ್ಲ. ನಾವು ಬಿಜೆಪಿಗೆ ಒಂದ್ಸರಿ ಕೊಟ್ಟು ನೋಡೋಣ. ಬಿಜೆಪಿಯಲ್ಲಿ ಭಾಳ ಲೀಡರ್ಗಳು ಇದಾರಲ್ಲ ಸರ್. ಅಜಯ್ ಕುಮಾರ್ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇನ್ನೊಂದು ಜಾಧವ್ ಇದ್ದಾರೆ. EMI ಮಾಡ್ತೀವಿ ಸರ್. EMIಗೂ ಮಾಡ್ತೀವಿ, ಬೇಕಾದ್ರೆ SDPಗೂ ಮಾಡ್ತೀವಿ. ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ದೇವ್, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಮತ್ತೆ ಕುಟುಂಬ ರಾಜ ಮೇಡಮ್ ಅವರು. ಆ ನಂತರ ಇದೆಲ್ಲ ಮಗನಿಗೆ ಟಿಕೆಟ್ ಕೇಳ್ತಿದ್ದಾರೆ, ತಪ್ಪೇನಿದೆ? ಎಲೆಕ್ಷನ್ ಬಂದ ಮಾತ್ರ ಕೈ ಮುಗಿತೀವಿ, ಕಾಲಿ ಬೀಳ್ತೀವಿ ಅಂತಂದು ಹೇಳಿ ಎಲ್ಲ ಅಪ್ಪ ಅಮ್ಮ ಅಜ್ಜ ಅಂತ ಹೇಳ್ಕೊಂತ ಬರ್ತಾರೆ. ಪಂಗಡ ಹೆಚ್ಚಾಗಿದೆ ಕಮ್ಮಿ ಆಗಿದೆ ಅಂತ ಪ್ರಶ್ನೆಕ್ಕಿಂತನೂ ಮೊದಲೇನೈತಲ್ಲ, ಟಿಕೆಟ್ ಯಾರು ತರ್ತಾರೋ ಅದು ಮುಖ್ಯ. ಸಮುದಾಯದ ಲೀಡ್ರಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಹತ್ರ ಬೇರೆ ಪಾರ್ಟಿ ಇದ್ದಾವೆ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಭಾಳ ಪೈಪೋಟಿ ನಡೀತಾ ಇದೆ, ಎರಡೂ ಪಕ್ಷಗಳಿಂದನೂ ಕೂಡ. ಹೌದು. ಆಮೇಲೆ ಒಂದು ಕಡೆ ಕುಟುಂಬದ್ದು ಅಂದರೆ ನಮಗೆ ಟಿಕೆಟ್ ಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೇ ಮತ್ತೆ ಒಳ ಪಂಗಡಗಳು ಹೆಚ್ಚಾಗಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ಇದು ಪಂಗಡ ಹೆಚ್ಚಾಗಿದೆ ಕಮ್ಮಿ ಆಗಿದೆ ಅಂತ ಪ್ರಶ್ನೆಕ್ಕಿಂತನೂ ಮೊದಲೇನೈತಲ್ಲ, ಟಿಕೆಟ್ ಯಾರು ತರ್ತಾರೋ ಅದು ಮುಖ್ಯ. ಹೌದು. ಆಮೇಲೆ ದಾವಣಗೆರೆಯಲ್ಲಿ ಐತಲ್ಲ 90ರಿಂದ 2026ವರೆಗೂ ಅವರು ದಾವಣಗೆರೆ ಡೆವಲಪ್ಮೆಂಟ್ ಮಾಡ್ಕೊತ ಬಂದಿದ್ದಾರೆ. ಈಗ ಐತಲ್ಲ, ಅವ್ರ ಮನೆಗೆ ಟಿಕೆಟ್ ಕೊಡ್ತಾರೋ ಅಥವಾ ಅಲ್ಪಸಂಖ್ಯಾತರಿಗೆ ಕೊಡ್ತಾರೋ ಇಲ್ಲ ಅಹಿಂದ ಲೀಡರ್ಗಳಿಗೆ ಕೊಡ್ತಾರೋ ಅದು ಆಮೇಲೆ ಪ್ರಶ್ನೆ. ನಮ್ಮ ಉದ್ದೇಶ ಏನಂದರೆ ಅವ್ರ ಮನೆಗೆ ಟಿಕೆಟ್ ಕೊಟ್ಟರೆ ಊರು ಡೆವಲಪ್ಮೆಂಟ್ ಆಕತ್ತೆ, ಊರು ಶಾಂತಿಯಾಗಿರ್ತೈತೆ. ಶಾಂತಿ ಸೌಹಾರ್ದನೆ ಕಾಪಾಡೋಂಥ ವ್ಯಕ್ತಿಗಳು ಅವರು. ಯಾಕಂದರೆ ಯಜಮಾನ್ರು ಐತಲ್ಲ 5 ಬಾರಿ ಶಾಸಕರಾಗಿದ್ದಾರೆ. ಈಗ ಮತ್ತು ಐತಲ್ಲ SS ಮಲ್ಲಿಕಾರ್ಜುನ್ ಅವರು ಐತಲ್ಲ ಶಾಸಕರಾಗಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಿಸಸ್ ಅವರು ಐತಲ್ಲ MP ಮಲ್ಲಿಕಾರ್ಜುನ್ ಅವರು ಐತಲ್ಲ MP ಇದ್ದಾರೆ, ಮೇಡಮ್ ಅವರು. ಆ ನಂತರ ಐತಲ್ಲ ಮಗನಿಗೆ ಟಿಕೆಟ್ ಕೇಳ್ತಿದ್ದಾರೆ, ತಪ್ಪೇನಿದೆ? ಅಲ್ಲ, ಹೌದು. ಅಂದರೆ ಒಂದೇ ಕುಟುಂಬಕ್ಕೆ ಅಂದರೆ ದಾವಣಗೆರೆ ತುಂಬ ಅವರೇ ಇದ್ದಾರೆ ಅಂತ ಒಂದು ಮಾತಿದೆ ಕಾಂಗ್ರೆಸ್ನಲ್ಲಿ. ಅಂದರೆ ಬೇರೆಯವ್ರಿಗೆ ಕೊಟ್ಟರೆ ಉತ್ತಮ ಅನಿಸುತ್ತಾ ಅಥವಾ ಅವರೇ ಇದ್ರೂ ಓಕೆ? ನನಗೆ ಸರ್, ನಮಗೆ ಅವರಿಗೆ ಕೊಟ್ಟರೆ ಒಳ್ಳೆಯದು. ಯಾಕಂತ ಹೇಳಿದರೆ ನಮ್ಮ ಅಲ್ಪಸಂಖ್ಯಾತರಲ್ಲಿ ನಾವೇನು ಟಿಕೆಟ್ ಕೇಳ್ತಾ ಇದ್ರಲ್ಲ ಕೆಲವೊಬ್ಬರು, ಇದು ಏನೈತಲ್ಲ ನಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಯಾರು ಟಿಕೆಟ್ ತರಕ್ಕೆ ಆಗಲ್ಲ ಅವರು. ಈ BJPಯಿಂದ ಯಾರಿಗೆ ಕೊಟ್ಟರೆ ಉತ್ತಮ ಅನಿಸುತ್ತೆ? ಸರ್, BJPಯಲ್ಲಿ ಭಾಳ ಲೀಡರ್ಗಳು ಇದ್ದಾರಲ್ಲ ಸರ್. ಅಜಯ್ ಕುಮಾರ್ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಇನ್ನೊಂದು ಜಾಧವ್ ಇದ್ದಾರೆ. ಜಾಧವ್ 5 ಸಲ ನಿಂತು ಸೋತಿದ್ದಾರೆ ಅವರು. ಅವ್ರಿಗೆ ಕೊಟ್ರೂ ಒಳ್ಳೇದು ಜಾಧವ್ಗೆ. ಈಗ ಅಕಸ್ಮಾತ್ ಕಾಂಗ್ರೆಸ್ಸಿಂದ ಇದಕ್ಕೆ ಯಾರಿಗೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಸೋಲೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಸರ್ ನೋಡ್ರಿ, 80,000 ಮತದಾನಗಳು ಇದಾವೆ ದಕ್ಷಿಣದಲ್ಲಿ. 80,000 ಮತದಾನದಲ್ಲಿ ಐತಲ್ಲ, ಸೋಲು ಗೆಲುವು ಭಗವಂತಗೆ ಬಿಟ್ಟಿದ್ದು. ಬೇರೆ ಸಮಾಜನೂ ಐತಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೋ ಇಲ್ಲೋ ಅದು ಆಮೇಲೆ ಪ್ರಶ್ನೆ. ಹೌದರ? ಮೊದಲು ಏನೈತಲ್ಲ ಟಿಕೆಟ್ ತರಲಿ. ನಮ್ಮ ಸಮಾಜ ತರ್ತೈತೋ ಇಲ್ಲ ದಲಿತ ಸಮಾಜ ತರ್ತೈತೋ, ಹಿಂದುಳಿದ ವರ್ಗದವ್ರು ತರ್ತಾರೋ ಇಲ್ಲ ಭೋವಿ ಸಮಾಜ ತರ್ತೈತೋ, ಯಾರು ತರ್ತಾರೋ ಒಟ್ಟ ಟಿಕೆಟ್ ತರಲಿ. ಟಿಕೆಟ್ ತಂದ ನಂತರ ಮಾತು. ಯಾಕಂದರೆ ನಮ್ಮ ಅಭಿಪ್ರಾಯ ಏನಂದರೆ, ಈಗ ಹಾಲಿ ಅವ್ರ ಮನೆಯಲ್ಲಿ ಈಗ ಹಿರಿಯ ಯಜಮಾನರಿಗೆ ಕಳ್ಕೊಂಡಿದ್ದಾರೆ. ಆ ಯಜಮಾನ್ರ ಪರಾಗ ಮೊಮ್ಮಗನಿಗೆ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದರೆ ಉತ್ತಮ ಅನಿಸುತ್ತೆ? ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಚಾನ್ಸಸ್ ಇದೆ ಸರ್. ಸರ್, ಅಂದರೆ ಈ ಬಾರಿ ಟಿಕೆಟ್ಗೆ ತುಂಬ ಪೈಪೋಟಿ ಇದೆ. ಶಾಮನೂರು ಫ್ಯಾಮಿಲಿಯಲ್ಲೂ ಕೂಡ ಪೈಪೋಟಿ ಇದೆ, ಹಾಗೆ ಮುಸಲ್ಮಾನರಲ್ಲೂ ಕೂಡ ಭಾಳಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಸರ್, ಇಲ್ಲಲ್ಲ ಸರ್, ಅದು ಹೈಕಮಾಂಡ್ ಡಿಸೈಡ್ ಮಾಡೋದು. ಅದು ನಮಗೆ ಯಾರಿಗಾದರೂ ಕೊಡಲಿ, ನಮ್ಮ ಸಮುದಾಯದ ಲೀಡ್ರಿಗೆ ಕೊಡಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಬೇರೆ ಪಾರ್ಟಿ ಇದ್ದಾವೆ. ಅವ್ರ ಮನಸ್ಸಾಗ ಆಗಿದ್ರೆ ನಾವು ಪಾಠ ಕಲಿಸ್ತೀವಿ. ಈಗ AIMI ಪಾರ್ಟಿ ಏನಾದರೂ ಬಂದರೆ ಅವ್ರಿಗೆ ಏನಾರು ಸಪೋರ್ಟ್ ಮಾಡ್ತೀರಾ? EMI ಮಾಡ್ತೀವಿ ಸರ್. EMIಗೂ ಮಾಡ್ತೀವಿ, ಬೇಕಾದರೆ SDPಗೂ ಮಾಡ್ತೀವಿ. ಈಗ ಅಕಸ್ಮಾತ್ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅಸಾದುದ್ದೀನ್ ಓವೈಸಿ ಅವರಿಗೆ ಮತ್ತೆ ಇನ್ನೊಂದು ಪಾರ್ಟಿ SDPಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? SDPಗೆ ಮಾಡ್ತೀವಿ. ಕೆಲಸಗಳು ಹೇಗಾಗಿದೆ ಸರ್? ಸರ್, ಇಲ್ಲಿ ನೀವೇ ನೋಡ್ಕೋಬೋದು ಸರ್. ಆ ಸೈಡು ಈ ಸೈಡಿಗೆ ನೋಡಿದರೆ ಭಾಳ ವ್ಯತ್ಯಾಸ ಇದೆ ಸರ್. ಇಲ್ಲಿ ಒಂದು ಒಳ್ಳೆಯ ಕಾಲೇಜ್ ಇಲ್ಲ, ಮತ್ತು ಒಂದು ಆಸ್ಪತ್ರೆ ಇಲ್ಲ, ಒಳ್ಳೆಯದು ಆಸ್ಪತ್ರೆ. ಹೆರಿಗೆ ಹಾಸ್ಪಿಟ್ಲ್ ಇಲ್ಲ.
ಐತಿ, ಅದು ಸೌಲಭ್ಯ ಇಲ್ಲ, ಅಷ್ಟು ಸೌಲಭ್ಯ ಇಲ್ಲ. ಇಲ್ಲಿಂದ ಪೇಷಂಟಿಗೆ ಕರ್ಕೊಂಡು ಹೋಗೋ ಮಟ ಇಲ್ಲಿ ಮಟ ಅಲ್ಲಿ ಹೋಗೋ ಮಟ ಜನ ಸಾಯ್ತಾರೆ. ಅಷ್ಟು ಸವಲತ್ತು ಇಲ್ಲ ಇಲ್ಲಿ. ಐತಿ ಆಸ್ಪತ್ರೆ ಅಂತ ಐತೆ ಅಲ್ಲಿ, ಅದು ಇದು ಇಲ್ಲ. ಅಷ್ಟೊಂದಿಲ್ಲ. ಒಟ್ಟಿನಲ್ಲಿ ಬಿಜೆಪಿ ಅಕಸ್ಮಾತ್ ಮುಸಲ್ಮಾನರಿಗೆ ಕೊಟ್ರೆ ಬಿಜೆಪಿ ಗೆಲ್ಬೋದು ಅನ್ನೋ ಮಾತಿದೆ, ಏನಂತೀರ? ಸುಲಭವಾಗಿ ಬರಲ್ಲ ಸರ್. 30 ವರ್ಷದಿಂದ ಶಂಕರಪ್ಪ ಗೆದ್ಕೊಂಡ್ ಬಂದಾರೆ. ಅವರೇ ಖುದ್ ನಿಂತ್ಕೊಂಡ್ ಮಾಡಿಸ್ಬೇಕು, ಗೆಲ್ಸ್ಬೇಕು ನಮ್ಮ ಜನಗೆ. ಅಲ್ಲ ಅಕಸ್ಮಾತ್ ಆಗಿ ನಮ್ಮ ಓಟಿಂದ ಗೆಲ್ದಾರೆ. ಈಗ ನಮ್ಮ ಜನ ಸಪೋರ್ಟ್ ಮಾಡ್ಬೇಕು, ಅವರು ಮಾಡಲ್ಲ. ನಾವು 70,000 ಓಟ್ ಕೊಡೋಕೆ ರೆಡಿ ಇದ್ದೀವಿ ಅವರಿಗೆ. ನಮಗೆ ಕೆಲಸ ಮಾಡಲ್ಲ, ಅವರು ಮಾಡ್ಬೇಕು, ಯಾಕೆ ಮಾಡಲ್ಲ? ಅಲ್ಲ ಅಕಸ್ಮಾತ್ ಕೊಡ್ಲಿಲ್ಲ ಅಂದ್ರೆ ಈಗ ಶಾಮನೂರು ಮಲ್ಲಿಕಾರ್ಜುನ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ ಸರ್. ಅವ್ರದ್ದು ಅದು ಸರ್, ಅದು ಅವರು ರಾಜೀನಾಮೆ ಕೊಡ್ಲಿ, ಏನಾದ್ರು ಕೊಡ್ಲಿ, ನಮಗೆ ನಮ್ಮ ಕ್ಷೇತ್ರದಾಗ ಅಭಿವೃದ್ಧಿ ಆಗಿಲ್ಲ. ನಮ್ಮ ಸಮುದಾಯ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಸರ್, ಇಲ್ಲ ಅಂದ್ರೆ ಈ ಸಲ ಕೆಲಸ ಮಾಡಲ್ಲ. ಈ ಬಾರಿ ನಿಮ್ಮ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರು ಉತ್ತಮ ಅನ್ಸುತ್ತೆ? ಈಗ ಟಿಕೆಟ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ಸಲ್ಲಿ. ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಯಾರಿಗಂದರೆ ನಾವು ಇಷ್ಟು ದಿವಸ ಕಾಂಗ್ರೆಸ್ಸಿಗೆ ಹಾಕ್ಯಂತ ಬಂದಿದ್ವಿ. ಅವ್ರು ಯಾವುದೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಯಾವುದೋ ಒಂದು ಚರಂಡಿ ಮಾಡ್ಸೋಕೆ ಹೇಳಿದ್ರೆ ಅವರು ಕೌಶಲ್ಯರುಗಳು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಹೆಂಗೆ ಬೇಕು ಹಂಗೆ ಮಾತಾಡೋದು. ಅವ್ರು ಏನು ಮಾತಿಗೆ ನಿಗಾ ಕೊಟ್ಟು ಇದು ಮಾಡೋಂಗಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಕೈ ಮುಗಿತೀವಿ, ಕಾಲಿ ಬೀಳ್ತೀವಿ ಅಂತಂದು ಹೇಳಿ ಎಲ್ಲ ಅಪ್ಪ ಅಮ್ಮ ಅಜ್ಜ ಅಂತ ಹೇಳ್ಕೊಂತ ಬರ್ತಾರೆ. ಅದಕ್ಕೆ ನಮಗೆ ಬೇಜಾರಾಗಿ ಈ ಸರಿ ಮಾತ್ರ ನಾವು ಬಿ ಜೆ ಪಿಗೆ ಒಂದು ಸಾರಿ ಕೊಟ್ಟು ನೋಡೋಣ ಅನ್ನೋ ಇದಕ್ಕೆ ನಮ್ಮ ಅಭಿಪ್ರಾಯ ಮಾಡ್ತಾರೆ. ಈ ಬಿಜೆಪಿಯಿಂದ ಬಹಳ ಜನ ಓಡಾಡ್ತಾ ಇದ್ದಾರೆ, ಯಾರಿಗೆ ಕೊಟ್ಟರು ಉತ್ತಮ ಅನ್ಸುತ್ತೆ? ಈಗ ಬಿ ಜೆ ಪಿಯವರು ಒಂದ್ಸರಿ ಅವರು ಪರವಾಗಿಲ್ಲ ಮಾಡಿದ್ದಾರೆ ಕೆಲಸ ಅಜಯ್ ಕುಮಾರ್, ದಾಸ್ ಕರಿಯಪ್ಪ ಮತ್ತೆ ವಿನಯ್ ಕುಮಾರ್ ಜಿಬಿ ಅಂತ ಹೇಳಿ ಬಹಳ ಜನ ಓಡಾಡ್ತಾರೆ. ಮಾಡಿದಾರ್ರಿ, ಅವರು ಕೆಲಸ ಮಾಡ್ತಾರೆ. ಅವ್ರೇನು ಹಂಗೆ ಎಲ್ಲ ಇದು ಮಾಡಿ ಯಾರಿಗೆ ಕೊಟ್ಟರು ಉತ್ತಮ? ಈಗ ಯಾರಿಗೆ ಕೊಡ್ತಾರೆ ಅಂದ್ರೆ ಈ ಸರಿ ಬಿಜೆಪಿಗೆ ಕೊಡ್ಬೇಕು ಅನ್ನೋಂತ ಬಿಜೆಪಿಯಿಂದ ಯಾರಿಗೆ? ಬಿಜೆಪಿಯಿಂದ ಟಿಕೆಟ್ ಈಗ ಯಾರು ನಿಂತಿರಂತ ಗೊತ್ತಿಲ್ಲ ಸರ್. ಅದು ಮತ್ತೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಅನ್ಸುತ್ತೆ? ಅದೇನ್ ನಮಗೇನು ಈ ಫ್ರೀ ಬಸ್ ಮಾಡಿದ್ದಾರೆ ನಿಮಗೆ, ಮತ್ತೆ ಈ ಗೃಹಲಕ್ಷ್ಮಿ ಅದೇ ಈಗ 6 ತಿಂಗಳು ಹಾಕ್ತಾರ, 3 ತಿಂಗಳು ಬಿಡ್ತಾರ. ಇನ್ನೇನ್ ಮಾಡ್ತಾರ ಸರ್ ಅವರು? ಏನ್ ಕರೆಕ್ಟ್ ತಿಂಗಳ ಹಾಕಂಗಿಲ್ಲ, ಎಲ್ಲರೂ ಜಾಸ್ತಿ ಮಾಡ್ತಾರೆ. ಗೃಹಲಕ್ಷ್ಮಿ ಅಂತ ರೇಟ್ ಅಂತ ಕೊಡ್ತಾರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತೇಳಿ 2,000 ಹಾಕ್ತೀವಿ ಅಂತಾರೆ. ಆದರೆ ಬೇರೆ ರೇಷನ್ ಎಲ್ಲ ತಗೊಳಕ್ಕೆ ನಾವು ಬಡವ್ರು ದುಡ್ಕೊಂಡು ತಿನ್ನೋರು ಇರ್ತೀವಲ್ಲ, ಅವರೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಆಯಿತು? ಇಲ್ಲಿಂದ ತಕ್ಕಂತಾರ, ಅಲ್ಲಿಂದ ಹಾಕ್ತೀವಿ. ಸರಿಯಾಗಿ ಬಂದಿಲ್ವಾ? ಗೃಹಲಕ್ಷ್ಮಿದೆಲ್ಲ ಸರಿಯಾಗಿ ಬಂದಿಲ್ವಾ? ಇಲ್ಲ ಸರ್, ಈಗ ಸರಿಯಾಗಿ ಬಂದೇ ಇಲ್ಲ. ಈಗಲೇ 6 ತಿಂಗಳಿಂದ ಆಯ್ತು, 3 ತಿಂಗಳು ನಿಲ್ಲಿಸ್ತಾರ, 1 ತಿಂಗಳು 2 ವರ್ಷದಾಗ ನಿಮ್ಮ ಏರಿಯಾದಲ್ಲಿ ಯಾವ ರೀತಿಯ ಕೆಲಸಗಳಾಗಿದ್ದಾವೆ? ನಾವು ಏನು ಆಗಿಲ್ಲ, ಯಾವ ರೀತಿನೂ ಏನೂ ಆಗಿಲ್ಲ. ಅಲ್ಲಿ ಎಲ್ಲಿ ಆಗೈತೆ ನಮ್ಮ ಏರಿಯಾದ ಮಾತ್ರ ಏನೇನು ಆಗಿಲ್ಲ. ಹೌದು, ಈ ಚರಂಡಿ ನೀರೆಲ್ಲ ಹಂಗೆ ನಿಂತಿದೆ ಇಲ್ಲೆಲ್ಲ. 8 ವರ್ಷ ಆಯ್ತು. ಹೌದೌದೌದು. 8 ವರ್ಷ ಆಯ್ತು ಸರ್. ಏನೂ ಆಗಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರ, ಅಲ್ಲಿವರೆಗೆ ಯಾರು ಬರಲ್ಲ. ಈಗ ಬಂದ್ರೆ ಈಗ ನೀರು ನಿಂತು ಹೋದ್ರೂ ಯಾರು ಇದು ಬರ್ತಾ ಇಲ್ಲ. ಅಲ್ಲ ಈಗ ನಿಮಗೆ ಯಾವ ಸರ್ಕಾರ ಇದ್ರೆ ಚೆನ್ನಾಗಿ ಅನಿಸ್ತದೆ? ಕಾಂಗ್ರೆಸ್ ಇದ್ರು ಬಿಜೆಪಿ ಇದ್ರು ಹಸ್ತಾ ಇರಬೇಕು. ಮತ್ತೆ ಮನೆ ಸರಿ ಇಲ್ಲ ಅಂದ್ರೆ ಅಲ್ಲಿ ಮತ್ತೆ ಈಗ ಅವ್ರು ಮಾಡ್ಕೊಟ್ಟಿಲ್ವ ಇದು? ಇಲ್ಲ ಅಲ್ಲ, ಅದೇ ಹೇಳಿದ್ದು. ಈಗ ನಿಮ್ ಮನೆ ಕಾಣಿಸ್ತಾ ಇದೆ ಇಲ್ಲಿ, ಇನ್ನೂ ಕೂಡ ಮನೆ ಆಗಿಲ್ಲ ಇವ್ರದ್ದು. ಹಾ, ಇದು ಚೀಟಿನ ಕೆಳಗ ಬಿದ್ದೋಗೈತಿ. ಚೆನ್ನಾಗೈತಿ, ಅದು ನಮ್ಗೆ ಹೋಗೈತಿ. ನಾವು ಅಲ್ಲಿ ಮುಂದೆ ಬಾಡಿಗೆ ಇದೀವಿ, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ದಿನ ಬೆಳ್ಕಳ್ದು ಹೋಗ್ಬೇಕು, ಬಿದ್ದು ತರಿಬೇಕು, ಜೀವನ ಮಾಡಬೇಕು. ನಮಗೆ ನೌಕರಿ ಇದ್ದಾವೆ, ಯಾರೂ ಇಲ್ಲ ನಮ್ಮ ಮನೇಲಿ. ಮತ್ತೆ ಈಗ ಹೇಳಿದ್ರಿ, ಈಗ ನಿಮ್ ಸರ್ಕಾರದವ್ರು ಮತ್ತೆ ಏನೋ ಮಾಡಿಲ್ವಾ ಅದಕ್ಕೆ? ಮಾಡಿಲ್ಲ. ಇಲ್ಲೇ ಬಂದು ಮೀಟಿಂಗ್ ಮಾಡಿ ನಾ ಗೆಲ್ಲಿಸ್ಕೊಡ್ರಿ, ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂದ್ರು. ಅದೇ ಶಾಮನೂರು ಶಿವಶಂಕರಪ್ಪನ ಈಗ ಹೋದ. ಈಗ ಏನಾರು ಕಟ್ಟಿಸ್ಕೊಡ್ರಿ, ಒಳ್ಳೆ ಯಾರಂತೂ ಬಂದು ನೋಡಿಲ್ಲ. ಅವ್ನು ಗೆಲ್ಲಿಸ್ಕೊಡ್ರಿ, ನಾ ಕಟ್ಟಿಸ್ತೀನಿ ಅಂತ ಮಾತು ಕೊಟ್ಟು ಎಲ್ಲರಿಗೂ ಮೀಟಿಂಗ್ ಮಾಡಿ ಹೋದ. ಇಲ್ಲಿ ಯಾರಂತೂ ಹೊಳ್ಳಿ ನೋಡೇ ಇಲ್ಲ ಇಲ್ಲಿ ಬಂದವರು. 15 ವರ್ಷದಿಂದ ಮತ್ತೆ ಒಟ್ಟು ಗೆಲ್ಸಿರಿ 15 ವರ್ಷದಿಂದ. ಗೆಲ್ಸಿದ್ವಿ ಎಲ್ಲ ಬಂದಾರ. ಬಿಡು, ಒಂದ್ಸಲ ನೋಡಿರಾತು, ಇನ್ನೊಂದ್ಸಲ ನೋಡಿರಾತು ಅಂತ ಗೆಲ್ಸಿದೀವಿ, ಏನು ಮಾಡಿಕೊಟ್ಟಿಲ್ಲ. ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಯಾರು ಆಯ್ಕೆ ಆದ್ರೆ ಉತ್ತಮ ಅನ್ಸುತ್ತೆ? ಯಾರಾದ್ರೆ ಅಂದರೆ ಒಂದು ಮುಸ್ಲಿಂ ಅಂತ ಆದರೆ ಒಳ್ಳೆಯದಿದೆ. ಮುಸ್ಲಿಂ ಅವರಾದ್ರೆ ಒಳ್ಳೇದು. ಈಗ ಮುಸ್ಲಿಮಲ್ಲಿ ಸುಮಾರು ಜನ ಪೈಪೋಟಿ ನಡೆಸ್ತಾ ಇದ್ದಾರೆ, ಅದರಲ್ಲಿ ಯಾರಿಗೆ ಕೊಟ್ಟರೆ ಉತ್ತಮ? ಯಾರಾದ್ರೆ ಏನು ಒಳ್ಳೆಯದೇ. ಒಟ್ಟು ಮುಸ್ಲಿಂ ಅವ್ರು ಆಗಬೇಕು ಅಂತ ಹೇಳಿ. ಹಾಂ, ಓಕೆ ಸರ್. ನಿಮಗೇನು ಅನಿಸುತ್ತೆ? ಈಗ ಅಕಸ್ಮಾತ್ ಮುಸ್ಲಿಂ ಅವರು ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸಿಂದ ಗೆಲ್ಬೋದು ಅನಿಸುತ್ತಾ? ಆಗುತ್ತೆ. ಯಾಕೆಂದರೆ ಈಗ ಶಾಮನೂರ್ ಅವ್ರಿಗೆ ಫ್ಯಾಮಿಲಿ ಕೊಡಲಿಲ್ಲ ಅಂತ ಮನಸ್ತಾಪದಿಂದ ಏನಾದರೂ ಅಕಸ್ಮಾತ್ BJP ಅವರು ಆಯ್ಕೆ ಆಗ್ಬೋದು ಅನಿಸುತ್ತಾ? ಅದೇನು ಹೇಳೋಕ್ಕಾಗಲ್ಲ ರೀ, ಆಗಿದ್ರೆ ಆಗ್ಬೋದು. ಕೆಲಸಗಳು ಹೇಗಾಗಿದೆ ಸರ್ ಈ ಕಡೆ? ಸ್ವಲ್ಪ ಆಗಿದ್ದಾವೆ, ಸ್ವಲ್ಪ ಕಡಿಮೆ ಇದ್ದಾವೆ. ಆಗಿದ್ದಾವೆ. ಜನರ ಮೂಲ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ ಸರ್. ಸರ್, ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈಗ ಟಿಕೆಟ್ ಕೂಡ ಅನೌನ್ಸ್ ಆಗಿಲ್ಲ BJP ಮತ್ತು ಕಾಂಗ್ರೆಸ್ಸಲ್ಲಿ ಎರಡು ಕೂಡಿಂದನು. ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನಿಸುತ್ತೆ BJP ಮತ್ತು ಕಾಂಗ್ರೆಸ್ಸಲ್ಲಿ?
ಕಾಂಗ್ರೆಸ್ಸಿಂದ ಏನೋ ಅಜ್ಜಾರ್ ಮನೆಯವ್ರು ಇದಾರಲ್ಲ ಅವ್ರಿಗೆ ಟಿಕೆಟ್ ಅಂತ ಹೇಳ್ಬೋದು ಎಲ್ಲ ಇರೋದ್ರಿಂದ. ಯಾಕಂದ್ರೆ ಭದ್ರಕೋಟೆ ಅವ್ರದ್ದು, ಅವ್ರಿಗೆ ಕೊಟ್ರೆ ಬೆಟ್ರ್. ಅವರಿಂದ ಇಂಪ್ರೂವ್ಮೆಂಟ್ ಆಗಿದೆ ದಾವಣಗೆರೆ, ಅವರೇ ಕೊಟ್ರೆ ಬೆಟ್ರ್. ಅವರೇ ಈಗ ಮತ್ತೆ ಕುಟುಂಬ ರಾಜಕಾರಣ ಆಗುತ್ತಲ್ಲ, ಯಾಕಂದ್ರೆ MP ಇದ್ದಾರೆ, ಮತ್ತೆ MLA ಇದ್ದಾರೆ, ಸಚಿವರು ಇದ್ದಾರೆ. ರಾಜಕೀಯದಲ್ಲಿ ಎಲ್ಲರೂ ಕುಟುಂಬ ರಾಜಕೀಯ ಇದೆ. ಇದೊಂದು ಇದರಿಂದ ಹಿಡ್ದು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಖರ್ಗೆ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಮತ್ತೆ ಕುಟುಂಬ ರಾಜಕಾರಣ ಅಲ್ಲ ಹೌದು, ಒಂದೇ ಕಡೆ ಇಲ್ಲಿ ಅಂದ್ರೆ ಬಹಳಷ್ಟು ಆಸ್ಪಿರೆಂಟ್ಸ್ ಇದಾರಲ್ಲ ಒಂದೇ ಕಡೆ, ಅದಕ್ಕೋಸ್ಕರ. ಇದ್ರು ಈಗ ಮಾಡಾರ ನೋಡ್ಬೇಕ, ಯಾರು ಕೆಲಸ ಮಾಡ್ತಾರ ಅವ್ರು ನೋಡ್ಬೇಕು. S ಮಲನ್ ಚೆನ್ನಾಗಿ ಕೆಲಸ ಮಾಡ್ತಾರ, ಉಸ್ತುವಾರಿ ಸಚಿವರು ಅದಾರ. ನಾವು BJP ಆಗಿರೋದಿದ್ರು ಕೂಡ ನಾವು ಮಲ್ಲಣ್ಣರು ಇಷ್ಟಪಡ್ತೀವಿ. ಯಾಕಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದಾರೆ ದಾವಣಗೆರೆ, ಅವ್ರಿಗೆ ಹೆಸರು ಇದೆ. ಅದಕ್ಕೋಸ್ಕರ ಅಜ್ಜಾರ್ ಭದ್ರಕೋಟೆ ಅದು, ಮತ್ತು ಅವ್ರ ಫ್ಯಾಮಿಲಿ ಬರೋಕಂತ ಹೇಳ್ತೀನಿ. ಈ ಮುಸ್ಲಿಮ್ಸಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ನೀವೇನು? ಅಲ್ಲ ಪಾಪ ಅವರು ಜನಸಂಖ್ಯೆ ಅವ್ರ ಇಷ್ಟ ಅದು, ಬಟ್ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಕೊಟ್ಟರೆ ಬೆಟ್ರೆ, ಇಲ್ಲ ಅಂತ ಹೇಳ್ತಲ್ಲ. ಮತ್ತು ಅವ್ರಿಗೆ ಒಂದು ಸಾರಿ ಚಾನ್ಸ್ ಕೊಡ್ಬೇಕು ಅಂತ ಭಾಳ ಹೋರಾಟ ಮಾಡ್ತಿದ್ದಾರೆ. ಅವರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ ಅವ್ರು. ಅಕಸ್ಮಾತ್ ಮುಸ್ಲಿಮ್ಸಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರ ಏನಂತ? ಗೆಲ್ಲೋದು ಬಿಡೋದು ಅದು ನಮಗೆ ಹೇಳೋದು ಆಪೋಸಿಟ್ ಕ್ಯಾಂಡಿಡೇಟ್. ಅದ್ರ ಮೇಲೆ ಡಿಪೆಂಡ್, ಆಪೋಸಿಟ್ ಕ್ಯಾಂಡಿಡೇಟ್ ಯಾವ ತರ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. BJP-ಯಿಂದ ಯಾರಿಗೆ ಟಿಕೆಟ್ ಕೊಟ್ಟರು ತುಂಬ? BJP-ಯಿಂದ ಅಜಯ್ ಕುಮಾರ್ ಸೋತಾರ, ಎಷ್ಟಾಗ್ಲಿ ಮೇಯರ್ ಆಗಿದ್ರು ಅವರು, ಅವ್ರಿಗೆ ಕೊಟ್ರು ಉತ್ತಮ. ಈಗ ವಿನಯ್ ಕುಮಾರ್ ಮತ್ತೆ ದಾಸ್ ಕರಿಯಪ್ಪ, ಜಾಧವ್ ಅವರು ಇದ್ದಾರೆ, ಮತ್ತೆ ಯಾರು? ಇದಾರೆ ಜಾಧವ್ ಅವರು ಹೋದ್ಸಲ ನಿಲ್ಲಿಲ್ಲಲ್ಲ, ಅವರು ಹೋದ್ಸಲ ಅಜಯ್ ಕುಮಾರ್ಗೆ ಆಯ್ತು. ಈಗ ಸೋತಾರ, ಒಂದ್ಸಲ ಕೊಟ್ರು ಚೆನ್ನಾಗ.